ಯಾಸಿನ್ ಕಿತ್ತೂರ್ ಸಾರಥ್ಯದ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ತ್ರಿವೇಣಿ ಬಡಿಗೇರ್. ಆರಂಭದಲ್ಲಿ ಉಪ ವಿಭಾಗಾಧಿಕಾರಿಗಳಾದ ಶ್ರೀಮತಿ ಪ್ರಭಾವತಿ ಬಜ್ರಾಪುರ್ ಸ್ವಾಗತಿಸಿದರು. ಬೈಲಹೊಂಗಲ ತಾಲೂಕಿನ ಮಲ್ಲಮ್ಮನ ಬೆಳವಡಿ ಗ್ರಾಮದಲ್ಲಿ 2024 ಬೆಳವಡಿ ಉತ್ಸವದ ಪೂರ್ವಭಾವಿ ಸಭೆ ಜರುಗಿತು. ನಂತರ ಬೆಳಗಾವಿ ಜಿಲ್ಲಾಧಿಕಾರಿಗಳು ಮಾತನಾಡುತ್ತಾ ಈ ವರ್ಷದ ಉತ್ಸವದಲ್ಲಿ ಸ್ಥಳೀಯ ಕಲಾವಿದರನ್ನು ಮೊದಲು ಗುರುತಿಸಿ ತದನಂತರ ಬೇರೆ ಬೇರೆ ಜಿಲ್ಲೆಗಳ ರಾಜ್ಯದ ಕಲಾವಿದರನ್ನು ಆಮಂತ್ರಿಸಲಾಗುವುದೆಂದರು. ಅಲ್ಲದೆ ಯಕ್ಷಗಾನ ಕಲಾವಿದರನ್ನು ಸಹ ಕರೆಸಲಾಗುವುದೆಂದರು. ಭಾಗದ ಶಾಸಕ ಮಹಾಂತೇಶ್ ಕೌಜಲ್ಗಿ ಈ ಸಭೆಯಲ್ಲಿ 1 ಕೋಟಿ ರೂಪಾಯಿ ಅನುದಾನ ಉತ್ಸವಕ್ಕೆ ಲಭ್ಯವಿದ್ದು ಬೆಳವಡಿ ಮಲ್ಲಮ್ಮಳ ಈಗಿನ ಬಸ್ ಸ್ಟ್ಯಾಂಡ್ನಲ್ಲಿರುವ ಪ್ರತಿಮೆಗೆ ಲಿಫ್ಟ್ ಹಾಕಿ ಅನುಕೂಲವಾಗುವುದಕ್ಕೆ ಕ್ರಮ ವಹಿಸಲಾಗುವುದೆಂದರು. ಮುಂದಿನ ದಿನಮಾನಗಳಲ್ಲಿ ಉತ್ಸವದ ಜಾಗೆಯನ್ನು ಗುರುತಿಸಿ ಉತ್ಸವಕ್ಕೆ ಮೆರುಗು ತಂದು ಕೊಡಲಿಕ್ಕೆ ಪ್ರಯತ್ನಿಸಲಾಗುವುದೆಂದರು. ಹಾಗೂ ಮಲ್ಲಮ್ಮಳ ಜ್ಯೋತಿಗೆ ಎಲ್ಲ ಪಟ್ಟಣ ಪ್ರದೇಶಗಳಲ್ಲಿ ಅದ್ದೂರಿ ಸ್ವಾಗತಕ್ಕೆ DC AC ಗಳ ಮುಖಾಂತರ ಕ್ರಮ ಜರುಗಿಸಿ ಸುತ್ತೋಲೆ ಹೊರಡಿಸಲು ಕ್ರಮ ಕೈಗೊಳ್ಳಲಾಗುವುದೆಂದರು. ಮತ್ತು ಪೂರ್ಣ ಪ್ರಮಾಣದ ಪೆಂಡಾಲ್ ವ್ಯವಸ್ಥೆ ಮಾಡಿ ಬರುವ ಸಾರ್ವಜನಿಕರಿಗೆ ನೀರು ಸಹಿತ ಹಾಗೂ ಏನೂ ತೊಂದರೆಯಾಗದಂತೆ ಸೂಚಿಸಲಾಗುವುದೆಂದರು. ಹೀಗೆ ಹಲವಾರು ವಿಚಾರಗಳನ್ನು ಸಭೆಯಲ್ಲಿ ಶ್ರೀ ಮಹಾಂತೇಶ್ ಕೌಜಲಿಯವರು ತಿಳಿಸಿದರು. ಸಾರ್ವಜನಿಕರ ಪರವಾಗಿ ಪ್ರಕಾಶ್ ಹುಂಬಿ, SM ಕರಿಕಟ್ಟಿ, ಮಾರುದ್ರಪ್ಪ ನೆಲ್ಲಿಗನಿ, ಜೈನುಲ್ ಸಾಬ್ ಕಿತ್ತೂರ್, ವಿಠ್ಠಲ್ ಪಿಸ್ಸೆ, ಪಿಂಟು ಗುಡ್ಡಲ್ಮಠ್ ಸಲಹೆ ಸೂಚನೆ ನೀಡಿದರು. ಗ್ರಾಪಂ ಅಧ್ಯಕ್ಷ ಚಂದ್ರಶೇಖರಯ್ಯ ಕಾರ್ಯಮನಿ ಅಧ್ಯಕ್ಷತೆ ವಹಿಸಿ ಮಾತನಾಡುತ್ತಾ ಎಲ್ಲ ಕಡೆ ರಾಣಿ ಮಲ್ಲಮ್ಮಳ ಇತಿಹಾಸ ಪರಿಸರಿಸಲಿಕ್ಕೆ ನಮ್ಮ ಗ್ರಾಮ ಪಂಚಾಯತಿಯಿಂದ ಯಾವತ್ತೂ ಸಹಕಾರ ನೀಡುವುದಾಗಿ ಹೇಳಿದರು. ಇವತ್ತಿನ ಕಾರ್ಯಕ್ರಮದಲ್ಲಿ ಗ್ರಾಮದ ಕುರು ಹಿರಿಯರು, ತಾಲೂಕಾ ಮಟ್ಟದ ಅಧಿಕಾರಿಗಳು, ಗ್ರಾಪಂ ಸದಸ್ಯರು ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ. ಹಾಕ್ತಿವಿ ಬಿಡಪ್ಪ ಲಿಫ್ಟ್ಗ ಅದೇ ದೊಡ್ಡ ಲಿಫ್ಟ್ಗೆ ಹಾಕೊಂಡು ಅದ್ರಲ್ಲಿ ಏನು ಉಳಿತದ ಲಿಫ್ಟ್ ಮಾಡ್ಕೋರಿ ಪರ್ಮನೆಂಟ್ ಆಕೈತಿ. 2 ದಿನದಾಗ ಇದನ್ನ ಯಾಕೆ ಮಾಡ್ತೀರಿ? ಲಿಫ್ಟ್ ಮಾಡ್ಕೊಡ್ತೀವಿ. ಅದೇ ಉಳಿದಿದ್ದು ರೊಕ್ಕದಾಗ ಏನು ಬಂದ್ರು ನಿಮ್ಗೆ ಬರೋದಲ್ಲ, ಪರ್ಮನೆಂಟ್ ಆಕೈತಿ. ಸರ್ ಇಲ್ಲಿ ಲೇಔಟ್ ಅಲ್ಲಿ ಮಾಡ್ಬಿಡೋಣ. ಲೇಔಟ್ ಹಾಕದ್ ಸರ್. ವರದಿ ಯಾಸಿನ್ ಕಿತ್ತೂರ್, ಅಸದ್ RJ. ಎಲ್ಲರಿಗೂ ನಮಸ್ಕಾರ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ದಯವಿಟ್ಟು ನಮ್ಮ ಹಾಯ್ ಮಲಪ್ರಭಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.